ಹಲೋ ನಮಸ್ಕಾರ ವೀಕ್ಷಕರೇ, ನಾನಿವತ್ತು ರವೆ ಮಾಡ್ತಾ ಇರೋದು ರವದಿಂದ ಕೇಸರಿ ಬಾತ್ ಮಾಡ್ತಾ ಇರೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡೋಣ. ಮೊದಲಿಗೆ 1 ಕಪ್ ರವೆ ತಗೋಬೇಕು. ಆನಂತರ 1 ಕಪ್ ಸಕ್ಕರೆ ತಗೋಬೇಕು. ಆನಂತರ ಸ್ವಲ್ಪ ತುಪ್ಪ ತಗೋಬೇಕು. ಆಮೇಲೆ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮನ್ನು ತೆಗೆದುಕೋಬೇಕು. ಆನಂತರ ಏನು ಮಾಡಬೇಕಂದ್ರೆ ಒಂದು ಬಾಣಲೆ ತೆಗೆದುಬೇಕು. ಅದು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಬೇಕು. ತುಪ್ಪ ಹಾಕಿ ತುಪ್ಪ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಕಾಯಿಸಬೇಕು. ಹೀಗೆ ಆದಾಗ ಅದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕಬೇಕು. ಮೊದಲಿಗೆ ಒಣ ದ್ರಾಕ್ಷಿ, ನಂತರ ಗೋಡಂಬಿ ಕಂದು ಬರುವವರೆಗೆ ಹುರಿದುಕೊಳ್ಳಿ. ಅದಾದ ನಂತರ ಬಾದಾಮಿ ಹಾಕಬೇಕು. ನೋಡಿ ಫ್ರೆಂಡ್ಸ್, ಕಲರ್ ಚೇಂಜ್ ಆಗೋವರೆಗೆ ಸ್ವಲ್ಪ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ಕಲರ್ ಚೇಂಜ್ ಆಯಿತು. ಈ ಕಲರ್ ಚೇಂಜ್ ಆದ ತಕ್ಷಣ ಒಣ ದ್ರಾಕ್ಷಿ ಎಲ್ಲ ಉಬ್ಕೊಂಡ್ಬಿಡ್ತವೆ. ಈ ಕಲರ್ ಚೇಂಜ್ ಆದ್ಮೇಲೆ ಏನು ಮಾಡಬೇಕಂದ್ರೆ ಇದಕ್ಕೆ ರವಾವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚಿರೋಟಿ ರವಾನ ಮಿಕ್ಸ್ ಮಾಡ್ಕೊಳ್ಳಿ. ರವಾವನ್ನು ಹಾಕೊಳ್ಳಿ. ಸ್ವಲ್ಪ ಬಿಸಿ ಮಾಡಿಕೊಳ್ಳಿ. ಸ್ಮೆಲ್ ಹೋಗು ತನಕ ಅದನ್ನು ಫ್ರೈ ಮಾಡಿಕೊಳ್ಳಿ. ಕಂದು ಬಣ್ಣ ಆಗುವವರೆಗೆ ರವಾವನ್ನು ಹುರ್ಕೊಳ್ಳಿ. ಹುರ್ಕೋದ ತಕ್ಷಣ ಅದಕ್ಕೆ ಸಕ್ಕರೆನ ಆ್ಯಡ್ ಮಾಡಿ ಅದನ್ನು ಇದೇ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ಆಟೋಮೆಟಿಕ್ ಅದು ನೀರಿನ ಅಂಶ ಬಿಟ್ಕೋತಾ ಹೋಗ್ತಾ ಇರುತ್ತೆ. ಸ್ವಲ್ಪ ಹುರ್ಕೊಳ್ಳಿ. ನಾವು ಮೊದಲಿಗೆ 3 ಕಪ್ ನೀರನ್ನು ಈ ಕಡೆ ಸೈಡ್ ಕುದಿಯೋಕೆ ಇಡಬೇಕು. ಅದೇ ನೀರನ್ನು ಈ ಬಾಣಲೆಗೆ ಶಿಫ್ಟ್ ಮಾಡಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಾವು ಕಲರನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. ಆ ನೀರನ್ನು ಇದರೊಳಗೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಈ ರೀತಿ ಸೌಂಡ್ ಬರುತ್ತೆ. ಮೂರು ಕಪ್ ಅಳತೆ ನೀರನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು. ಅಷ್ಟು ಮಾಡಿದ್ರೆ ಮುಗೀತು. ಈ ರೀತಿ ತಿರುತ್ತಾನೆ ಇರಬೇಕು. ತಿರುತ್ತಾ ಈ ರೀತಿ ಒಂದು ಅದಕ್ಕೆ ಬಂದಮೇಲೆ ಅದನ್ನು ಸ್ಟಾಪ್ ಮಾಡಬೇಡಿ ಗ್ಯಾಸನ್ನು. ಇದಕ್ಕೆ ನಾವು ಮೇಲೆ ತುಪ್ಪನ ಆ್ಯಡ್ ಮಾಡ್ಕೊತಿದ್ದೀವಿ. ನೆಕ್ಸ್ಟು ನೋಡಿ, ಕಲರ್ ಚೇಂಜ್ ಆಯಿತು. ಒಳ್ಳೆ ಘಮ ಭರಿತವಾಗಿ ಬರುವರು ಏಲಕ್ಕಿ ಪೌಡ್ರನ್ನ ಮೇಲೆ ಉದುರಿಸ್ಬೇಕು. ಆನಂತರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಆಯಿತು, ಬಿಸಿ ಕೇಸರಿ ಬಾತ್ ಅಥವಾ ಹಳದಿ ಬಾತ್ ಅಥವಾ ಶಿರಾ ಏನಾದರೂ. ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ನಾವು ಶಿರಾನೇ ಅಂತೀವಿ. ಲಾಸ್ಟಲ್ಲಿ ನಮ್ಮ ಕೇಸರಿ ಬಾತ್ ಈ ರೀತಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್.